ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ಸಿಂಪಲ್ ಆದಂತ ಈಸಿ ಮತ್ತು ತುಂಬಾ ಬೇಗ ಅಂದ್ರೆ ಒಂದೂವರೆ ಅಥವಾ 2 ಗಂಟೆ ಒಳಗೆ ಆಗುವಂತ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶೆ ನೀಡಲ್ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸೊ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಯಾವಾಗಲೂ ಲಾಕ್ ಬಟ್ಟೆಗೆ ಮಾಡೋ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದ್ಸಲ ಲಾಕ್ನ ಮಾಡ್ಕೊಂಡೆ. ಅದಾದ ನಂತರ 5 ಚೈನ್ ಹಾಕೋಬೇಕು. 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಬಟ್ಟೆಗೆ ನೀಡನ್ನು ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ನಾನಿಲ್ಲಿ ಹಾರ್ಟ್ ಶೇಪ್ ಬೀಡ್ನ ತಗೊಂಡಿದ್ದೀನಿ ನೋಡಿ. ಈ ಟಿಪ್ ಅಥವಾ ಕಾರ್ನರ್ ಏನಿರುತ್ತೆ ಹಾರ್ಟ್ ಶೇಪ್ ಬೀಡ್ಗೆ, ಅಲ್ಲಿಂದ ನೀಡಲ್ನ ಹಾಕಿ ನಾನು ಈ ರೀತಿಯಾಗಿ ಬೀಡ್ನ ತಗೊಂಡು ದಾರಕ್ಕೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ ನಂತರ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ಕೊಂಡು ಈ ರೀತಿ ವಿ ಶೇಪ್ ಅಲ್ಲಿ ನೀಡಲ್ನ ಇಟ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಮೇಲೆ ತರಬೇಕು. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಅದಾದ ನಂತರ 3 ಚೈನ್ ಮಾಡ್ಕೊಳ್ತಾ ಇದೀನಿ. 3 ಚೈನ್ ಮಾಡ್ಕೊಂಡಿದ ನಂತರ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರನ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಗುತ್ತೆ. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀವಿ. 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಒಂದು ಚೈನ್ ಹಾಕೋಬೇಕು. ದಾರನ ಮೇಲೆ ಕೇಳ್ಕೊಂಡು ಈ ರೀತಿ ಅಂತ ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀನಿ ನಾನು. ಸೊ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಅದಾದ ನಂತರ ಬೀಡ್ ಲಾಕ್ ಮತ್ತೆ ಒಂದು ಚೈನ್. ಇಷ್ಟಾದ ನಂತರ ಅಲ್ಲಿ ನಾವು ಕಂಬ ಏನ್ ಹಾಕಿರ್ತೀವಲ್ಲ, ಕಂಬ ಮತ್ತು 3 ಚೈನ್ ಮಧ್ಯೆ ಗ್ಯಾಪ್ ಇರುತ್ತೆ ಈ ರೀತಿ. ಸೊ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಮೇಲಕ್ಕೆ ತರಬೇಕು. ಮೇಲಕ್ಕೆ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಪಿಕೋ ಡಿಸೈನ್ ನ ಮಾಡ್ಕೊಳ್ತಾ ಇದೀನಿ. ಸೊ ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರ್ತೀನಿ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು ಚೈನ್, ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಚೈನ್ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮತ್ತೊಂದು ಚೈನ್. ಇದಿಷ್ಟ ಆದ ನಂತರ ಈಗ ಏನ್ ನಾವು ಕಂಬ ಹಾಕಿರ್ತೀವಿ ಡಬಲ್ ಕ್ರೋಶೆ, ಆ ಪಕ್ಕದಲ್ಲಿ ಏನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಸೊ ಇಲ್ಲಿ ನಿಮ್ಗೆ ಬೀಡ್ ಇಷ್ಟ ಇಲ್ಲ ಅಂತಂದ್ರೆ ವಿತೌಟ್ ಬೀಡ್ ಕೂಡ ಮಾಡ್ಕೊಳ್ಬಹುದು. ಕಂಟಿನ್ಯೂಸ್ ಆಗಿ 3 ಚೈನ್ ಹಾಕಿ ಪೀಕೋಟ್ ನ ಮಾಡ್ಕೊಳ್ಬಹುದು. ಸೊ ನಾನೇನ್ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಅದೇ ಗ್ಯಾಪ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಟ್ಟು 5 ಪೀಕೋಟ್ಸ್ ನ ಮಾಡ್ಕೋಬೇಕಾಗತ್ತೆ. ನಾವು ಡಬಲ್ ಕ್ರೋಶೆ ಮಾಡ್ಕೊಂಡಿದೀನಿ. ಈಗ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೋಬೇಕು. ಅದಾದ ನಂತರ ಬೀಡ್ ಲಾಕ್, ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಚೈನ್. ಈಗ ಕಂಬದ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 2 ದಾರ ಇರುತ್ತಲ್ಲ, 2 ದಾರ ಸೇರಿ ಒಂದ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ 5 ಡಬಲ್ ಕ್ರೋಶೆ ಮಾಡಿ 5 ಪೀಕೋಟ್ಸ್ ನ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಪೀಕೋಟ್ಸ್ ಕಷ್ಟ ಆಗುತ್ತೆ ಆತರ ಏನಾದ್ರು ಇದ್ರೆ ಒಂದು ಕಂಬ ಒಂದು ಬೀಡ್ ಆ ರೀತಿ ಕೂಡ ಹಾಕೊಂಡು ಹೋಗ್ಬೋದು. ಅಥವಾ ಬೀಡ್ ಬೇಡ ಅಂತ ಇದ್ರೆ ಕಂಪ್ಲೀಟ್ ಬೀಡ್ ನ ಸ್ಕಿಪ್ ಮಾಡಿ ಬರೀ ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪೀಕೋಟ್ಸ್ ನ ಕೂಡ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಬೇಗ ಆಗೋಗ್ಬಿಡುತ್ತೆ. ಸ್ವಲ್ಪ ಸಿಂಪಲ್ ಆಗಿದ್ರು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನ್. ಸೊ ಬೀಡ್ಸ್ ಎಲ್ಲ ಬಳಸಿರೋದ್ರಿಂದ ಚೆನ್ನಾಗಿರುತ್ತೆ ನೋಡಿ. 5ನೇ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚೈನ್ ಹಾಕ್ತೀನಿ. ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಒಂದು ಚೈನ್. ಈಗ ಕಂಬದ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು.
ಈಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ ಹಾಕಿ. ಇಷ್ಟ ಆದ್ಮೇಲೆ ಒಂದು ಪಾಯಿಂಟ್ ಅಷ್ಟು ಹಿಂದಕ್ಕೆನೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಬರುತ್ತೆ ಡಿಸೈನ್. ನೀಟಾಗಿ ಫಿಂಗರ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಬೇಕಿದ್ರೆ ಏಳೆ ದಾರನೂ ಬಳಸ್ಬೋದು, ಸಿಕ್ಕಾಗಿ ನಿಮ್ಗೆ ಆಚೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇದಿಷ್ಟ ಆದ್ಮೇಲೆ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. ಒಟ್ಟು 2 ಸಲ ಲಾಕ್ ಆಯ್ತು. ಈಗ ಇಲ್ಲಿಂದ ಮತ್ತೆ 5 ಚೈನ್ ಹಾಕೊಳ್ತೀನಿ. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ರಿ. ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ಈಗ ಮತ್ತೆ ದಾರನ ಮೇಲಕ್ಕೆ ಎತ್ಕೊಳ್ತೀನಿ. ಹಾರ್ಟ್ ಶೇಪ್ ಬೀಡ್ನ ತಗೊಂಡಿದ್ದೀನಿ. ಹಾರ್ಟ್ ಏನ್ ಕಾರ್ನರ್ ಇರುತ್ತೆ ಕೆಳಗೆ, ಅಲ್ಲಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಈ ರೀತಿಯಾಗಿ ದಾರಕ್ಕೆ ಹಾಕೋಬೇಕು ಬೀಡ್ನ. ಸೊ ಪ್ರತಿಯೊಂದು ಹಾರ್ಟ್ ಬೀಡ್ ಏನ್ ತಗೊಳ್ತಾರೆ ಎಲ್ಲಾನು ಒಂದೇ ಪೊಸಿಷನ್ ಅಲ್ಲಿ ಇರ್ಬೇಕು, ಅದೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಸ್ವಿಚ್ ಮೇಲೆ ದಾರ ಸುತ್ಕೊಂಡು ಈ ರೀತಿ ವಿ ಶೇಪ್ ಅಲ್ಲಿ ನೀಡಲ್ನ ಇಟ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶನ್ ಮಾಡ್ಕೊಳ್ತೀವಿ. ಸೊ ನೋಡಿ, ಈಗ ಇಲ್ಲಿಂದ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ತುಜಿ ಮೇಲೆ ದಾರ ಸುತ್ಕೋಬೇಕು. ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ ನಂತರ ಒಂದು ಚೈನ್ ಹಾಕೋದು, ದಾರನ ಮೇಲೆ ಕೆಳೆದು ಒಂದು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಅದಾದ ನಂತರ ಒಂದು ಚೈನ್. ಈಗ ಕಂಬ ಮತ್ತೆ 3 ಚೈನ್, 2 ಮಧ್ಯೆ ಏನ್ ಗ್ಯಾಪ್ ಕಾಣಿಸ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಕಂಬ ಮಾಡ್ಕೊಳ್ತೀನಿ. ಅದಾದ ನಂತರ ಒಂದು ಚೈನ್ ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ, ಬೀಡ್ ಲಾಕ್, ಮತ್ತೆ ಒಂದು ಚೈನ್ ಹಾಕೊಳ್ಳೋದು. ಈ ಕಂಬದ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಬೇಕು. ತುಂಬಾ ಈಸಿ ಇದೆ ಡಿಸೈನು. ಎಕ್ಸ್ಪೀರಿಯನ್ಸ್ ಇದೆ, ಮಾಡಕ್ಕೆ ಗೊತ್ತಿದೆ ಅನ್ನೋರಾದ್ರೆ 1 hour ಅಲ್ಲಿ ಮಾಡಿ ಮುಗಿಸ್ಬೋದು ಡಿಸೈನ್ ನ. ಇಲ್ಲ ಬಿಗಿನರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1-2 hour ತಗೊಳ್ಬೋದು ಅಷ್ಟೇನೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್, ಗ್ರ್ಯಾಂಡ್ ಆಗಿ. ನೋಡಿ, ಬೇಕಿದ್ರೆ ನೀವು 2 ಅರ್ಚು, 1 ಕುಚ್ಚು ಅಥವಾ 2 ಕುಚ್ಚು, 3 ಅರ್ಚು ಈ ರೀತಿ ಕೂಡ ಡಿಸೈನ್ ನ ಚೇಂಜಸ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 1 ಕುಚ್ಚು 1 ಅರ್ಚು ಆ ರೀತಿಯಾಗಿ ಡಿಸೈನ್ ನ ಮಾಡ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಅಥವಾ ಕಾಟನ್ ಸಿಲ್ಕ್ ಸ್ಯಾರಿ ಅಂತ ಸ್ಯಾರೀಸ್ ಗಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಸರಿ, ಲಾಸ್ಟ್ 5th ಕಂಬ ಹಾಕೊಳ್ತೇನೆ. ಡಬಲ್ ಕ್ರೋಶೆ ದಾರನ ತಂದು ಎರಡಕ್ಕೊಂದು ಮಾಡ್ಕೊಂಡೆ. ಈಗ ಇಲ್ಲಿಂದ ಒಂದು ಚೈನ್ ಹಾಕಿ ದಾರನ ಮೇಲೆ ಕೆಳೆದು ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಅದಾದ ನಂತರ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದೀನಿ. ಈಗ ಬೀಡ್ ಲಾಕ್ ಮಾಡ್ಕೋಬೇಕು, ಮತ್ತೆ ಒಂದು ಚೈನ್. ಈಗ ಕಂಬದ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 5 ಸಲ ಪಿಕಾಟ್ಸ್ ಮಾಡ್ಕೊಂಡಿದ ನಂತರ ನೋಡಿ, 5 ಡಬಲ್ ಕ್ರೋಶೆ ಮತ್ತೆ 5 ಸಲ ಪಿಕಾಟ್ಸ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು 1 ಪಾಯಿಂಟ್ ಅಷ್ಟು ಹಿಂದಕ್ಕೆ ಲಾಕ್ ನ ಮಾಡ್ಕೋಬೇಕು. 1 ಪಾಯಿಂಟ್ ಅಷ್ಟು ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊ, ಪಕ್ಕದಲ್ಲೇ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀವಿ. ಈಗ ಇಲ್ಲಿಂದ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಇಷ್ಟೇ ನೋಡಿ ಡಿಸೈನು, ತುಂಬಾ ಈಸಿ ಇದೆ. ಇಷ್ಟ ಆದ್ಮೇಲೆ ನೀಟಾಗಿ ಫಿಂಗರ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಡಿಸೈನ್ ನ ನೀಟಾಗಿ ಕುತ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು.
ನೀಟಾಗಿ ಪ್ರೆಸ್ ಮಾಡಿ ಬಿಡಬೇಕಾಗುತ್ತೆ ಡಿಸೈನ್. ಸೊ ಒಂದ್ಸಲ ಫೋಲ್ಡಿಂಗ್ ಮಾಡಿದ್ರೆ ಸ್ಯಾರಿನ ನೀಟಾಗಿ ಕುತ್ಕೊಳುತ್ತೆ ಆರ್ಚು. ಬೇಕಿದ್ದಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕಂಬನ ಹಾಕ್ಕೊಳ್ಬೋದು, ಹಾಕ್ಕೊಳ್ಬೋದು. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆರ್ಚ್, ಅಷ್ಟೇ ಡಿಫ್ರೆನ್ಸ್. ಸೊ ಎಂಡಿಂಗ್ ವರೆಗೆ ಹಾಕಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇದಕ್ಕೇನೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದ್ದೀನಿ. ಸೊ ಕುಚ್ಚು ಕಟ್ಟದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು. ತುಂಬಾ ಹತ್ರ ಬರುತ್ತೆ ಕುಚ್ಚು. ಸೊ ಪುಟ್ಟದಾಗಿ ಬೇಬಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ತುಂಬಾ ಹತ್ರ ಆಯ್ತು ಅಂತ ಇದ್ರೆ ನೀವು 2 ಆರ್ಚು 1 ಕುಚ್ಚು ಅಥವಾ 2 ಆರ್ಚ್ 2 ಕುಚ್ಚು ಈ ರೀತಿಯಾಗಿ ನೀವು ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು. ನಿಮಗೆ ಪೂರ್ತಿ ಫಿನಿಶ್ ಆದ್ಮೇಲೆ ತುಂಬಾ ಚೆನ್ನಾಗಿ ಬಂದಿದ್ದು, ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ ಡಿಸೈನು. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಮರಿದಲ್ಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.